ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್. ಆ್ಯಂಡ್ ನಾನು ಫಸ್ಟ್ ವ್ಲಾಗ್ ಹಾಕಿದ್ಮೇಲೆ ಇದು ಸುಮಾರು 4-5 ದಿನ ಆಯಿತು ಅನಿಸುತ್ತೆ. 3 ಡೇಸ್ ಏನೋ ಆಯಿತು ನಾನು ವೀಡಿಯೋಸೇ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಅದು ಯಾಕಪ್ಪ ಅಂದರೆ ನಾನು ನಮ್ಮ ಅಣ್ಣನ ಮದುವೆಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ನನಗೆ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ, ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಒಂದಿನ ಫುಲ್ ರೆಸ್ಟ್ ಮಾಡಿದ್ವಿ, ಹಾಗಾಗಿ ವೀಡಿಯೋಸ್ ಏನೂ ಮಾಡಿಲ್ಲ. ಇವತ್ತಿಂದ ನನ್ನ ವೀಡಿಯೋಸ್ ಕಂಟಿನ್ಯೂ ಆಗಿ ಬರುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸಿ, ಆವಾಗ ನನಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ನನಗೆ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್, ಇವತ್ತು ಮಂಗಳವಾರ ಶುರು ಮಾಡಿದ್ದೀನಿ, ಮಂಗಳವಾರ ಮಾರ್ನಿಂಗ್. ಆ್ಯಂಡ್ ಇವತ್ತು ಏನೆಲ್ಲ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಆ್ಯಂಡ್ ಸ್ವಲ್ಪ ಮನೆಯಲ್ಲಿ ಕೆಲಸ ಇದ್ದಾವೆ, ಅದೆಲ್ಲ ಬೇಗ ಮುಗಿಸ್ಕೊಂಡು ಪೂಜೆಗೆ ತಯಾರಿ ಮಾಡಬೇಕು. ಆ್ಯಂಡ್ ಬನ್ನಿ. ನಾನು ಇವತ್ತು ಲೇಟಾಗಿ ಎದ್ದಿದ್ದೆ, ಹಾಗಾಗಿ ಒಂದು 8 ಗಂಟೆ ಏನೋ ಆಗಿತ್ತು. ಎದ್ದು ಫಸ್ಟೆಲ್ಲ ನಾನು ಅಡುಗೆ ಮನೆಯೇ ಸ್ವಚ್ಛ ಮಾಡ್ಕೊಂಬಿಟ್ಟೆ. ಯಾಕಂದರೆ ನಮ್ಗೆ ಈಸಿ ಆಗುತ್ತಲ್ವ, ಅಡುಗೆ ಮನೆಯದು ಮುಗಿದ್ರೆ ಆಮೇಲೆ ದೇವ್ರ ಸಾಮಾನು ಎಲ್ಲ ತೊಳೆಯೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ರೆಗ್ಯುಲರ್ ಮನೆ ಕೆಲಸ ಏನೇನಿದೆ, ಸಣ್ಣ ಪುಟ್ಟ ಕಸ ಹೊಡಿಯೋದು, ನೆಲ ಒರೆಸೋದು, ಪ್ರತಿಯೊಂದು ಎಲ್ಲ ಮಾಡಿಕೊಂಡು ಆ ಕಡೆ ನಿನ್ನೆನೇ ಬಟ್ಟೆ ಒಗೆದಾಕಿದ್ದೆ. ಊರಿಂದ ಬಂದು ಆ ಕಡೆ ಬಂದ್ವಿ. ನಿನ್ನೆ ಊರಿಂದ ಬಂದು ಬಟ್ಟೆ ಒಗೆದು ಹಾಕಿದ್ದೆ ನಾನೇ. ಸೊ ಇವಾಗೆಲ್ಲ ಮಡ್ಚಿಟ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಬಟ್ಟೆ ಒಣಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಒಂದು ಟ್ರೈಪೋಡ್ ತಗೊಳ್ಳೋ ತನಕ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಕಾಣಿಸುತ್ತೆ. ಯಾರೆಲ್ಲ ರೇಷ್ಮಾ ಆಂಟಿ ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋದಲ್ಲಿ. 600 ಕೋಟಿ ಕನ್ನಡಿಗರ ಆಸ್ತಿ ರೇಷ್ಮಾ ಆಂಟಿ. ಎಂತದಕ್ಕೆ ಡಿಪ್ರೆಷನ್ ಯಾರಪ್ಪ ಅವ್ರ ಪುಣ್ಯಾತ್ಮ ಹೇಳಿರೋದು. ಅಂದ್ರೆ ಅವ್ರ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಮೆಚ್ಬೇಕಪ್ಪ ಅಂದ್ರೆ ಅಷ್ಟು ಕಾನ್ಫಿಡೆಂಟ್. ಬಟ್ ಅದು ಸ್ವಲ್ಪ ಅದು ಕಮೆಂಟ್ ಮಾಡ್ತಾರಲ್ಲ ಅದೇನು ತಪ್ಪಲ್ಲ. ಕಮೆಂಟ್ ಮಾಡಲ್ಲ ಅದೇನು ತಪ್ಪಲ್ಲ. ನಮ್ಮ 2 ಕಣ್ಣನ್ನ ನಾವು ಡೊನೇಟ್ ಮಾಡ್ಬೋದು. ಆ್ಯಂಡ್ ಬಟ್ಟೆ ಎಲ್ಲ ಮಡ್ಚ್ಕೊಂಡು ನಾನು ದೇವ್ರ ಪೂಜೆಗೆ ಎಲ್ಲ ದೇವ್ರ ಸಾಮಾನೆಲ್ಲ ಫಸ್ಟ್ ಏನು ಮಾಡ್ತೀನಿ ಅಂದರೆ ಟೈಲ್ಸ್ ಕಲ್ಲೆಲ್ಲ ಒರೆಸ್ಕೊತೀನಿ. ಆಮೇಲೆ ದೇವ್ರ ಸಾಮಾನೆಲ್ಲ ತೊಗೊಂಬಂದು ನೀಟಾಗಿ ಫಸ್ಟೇ ಹುಣಸೆ ಹಣ್ಣನ್ನ ನೆನೆಸಿಟ್ಟಿರ್ತೀನಿ. ಅದಾದ್ಮೇಲೆ ಪ್ರತಿಯೊಂದನ್ನು ಹಚ್ಚಿ ಕ್ಲೀನಾಗಿ ತೊಳೆದು ನಾನು ಫಸ್ಟ್ ಟೈಲ್ಸ್ ಎಲ್ಲ ಅಲ್ಲಿ ರೂಮೆಲ್ಲ ಕ್ಲೀನಾಗಿರುತ್ತೆ. ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗಿ ಸಿಂಪಲಾಗಿ ಪೂಜೆ ಮಾಡಿದೆ ಮಂಗಳವಾರ. ಯಾಕಂದ್ರೆ ಸುಮಾರು ಈಗ ಹತ್ತತ್ರ 3-4 ದಿನ ಆಗಿತ್ತು ನಾನು ಪೂಜೆನೂ ಮಾಡಿರಲಿಲ್ಲ. ನಾವು ಮೊನ್ನೆ ಬಂದ್ವಿ, ನಮ್ಮ ಅಣ್ಣನ ಮದುವೆಗೆ ಹೋಗಿದ್ವಲ್ಲ, ಅಲ್ಲಿ ತುಂಬ ಸುಸ್ತಾಗಿತ್ತು. ಆ್ಯಂಡ್ ಅದಾದಮೇಲೆ ಪೂಜೆನೂ ಮಾಡಿರಲಿಲ್ಲ. 2 ಡೇಸ್ ಮೇಲಾಗಿತ್ತು. ನಮ್ಮ ಅಣ್ಣನ ಮದುವೆ ಮೊನ್ನೆನೇ ಆಯಿತು 13ಕ್ಕೆ. ಅಲ್ಲಿಂದ 2 ದಿನ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಮಂಗಳವಾರ ಅಲ್ವಾ, ಎಲ್ಲ ಕ್ಲೀನಾಗಿ ತೊಳೆದು ಪೂಜೆ ಒಂದು ಚೆನ್ನಾಗಿ ಸಿಂಪಲ್ ಆಯಿತು. ಇನ್ನೇನಪ್ಪ, ಹೂ ಜಾಸ್ತಿ ಇರಲಿಲ್ಲ. ಹೂ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರದ್ದು. ಬಟ್ ಹೂ ಇರಲಿಲ್ಲ ಜಾಸ್ತಿ.
ನಮ್ಮ ಅಕ್ಕನ ಮಗಳು ಹೆಂಗೆ ಅವರೇ ಕಾಳು ಬಿಡಿಸ್ತಾಳೆ ನೋಡಿ ನೀವೇ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಈ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಏನಾದರೂ ತರಿಸ್ಕೊಳ್ಳೋದಾಗಲಿ, ಒಂದು ಏನೋ ಪ್ರಾಡಕ್ಟ್ ನಾವು ಯೂಸ್ ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಇದು. ಆ್ಯಂಡ್ ಇದು ನನ್ನ ಹಾನೆಸ್ಟ್ ರಿವ್ಯೂ ಆಗಿರ್ತೈತಿ. ಬೇರೆ ಏನೋ ಯಾವುದೇ ಥರ ಫೇಕ್ ಆಗಲಿ ಆ ಥರ ಏನಿಲ್ಲ. ನನಗೆ ಅನಿಸಿದ್ದು ನನ್ನ ಅಭಿಪ್ರಾಯ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈಗ ಸುಮಾರು ನೀವು ನೋಡ್ತೀರಾ, ಒಂದು ಪ್ರಾಡಕ್ಟ್ನೇ ಸುಮಾರು ಜನ ಪ್ರಮೋಷನ್ ಮಾಡ್ತಾರೆ. ಆ ಟೈಮಲ್ಲಿ ಒಂದು 3 years ಬ್ಯಾಕು ನಿಮಗೆ ಬಾಲು ಹರ್ಬಲ್ ಫೇಸ್ ಗ್ಲೋಯಿಂಗ್ ಆಯಿಲ್ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ಸುಮಾರು ಜನ ಟಿಕ್ಟಾಕಲ್ಲಿ ಅದನ್ನು ಪ್ರಮೋಷನ್ ತುಂಬ ಜನ ಮಾಡಿದ್ರು ಅವಾಗಿನ ಟೈಮಲ್ಲಿ. ನಾವು ಅದನ್ನು ನೋಡಿಕೊಂಡು ಅದ್ರ ಪ್ರೈಸ್ ನೋಡಿದ್ರೆ ತಗೊಳಕ್ಕೆ ಮನಸ್ಸಿರಲಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಆದ್ರೂ ಟ್ರೈ ಮಾಡೋಣ, ಯಾಕಂದರೆ ತುಂಬ ಫೇಸ್ ಎಲ್ಲ ಕ್ಲಿಯರ್ ಆಗಿದೆ, ಡಾರ್ಕ್ ಸರ್ಕಲ್ಸ್ ಇರಲ್ಲ, ಆಮೇಲೆ ಪಿಂಪಲ್ಸ್ ಎಲ್ಲ ಫೇಡ್ ಹಾಕ್ಕೊಂತ ಹೋಗುತ್ತೆ, ಪಿಂಪಲ್ಸ್ ಹೋಗೇ ಬಿಡುತ್ತೆ 2 ದಿನದಲ್ಲಿ ಅಂತೆಲ್ಲ ಹಾಕಿದ್ರು. ಅವಾಗಿನೂ ನಮ್ಗೆ ಏನು ಫೇಸಲ್ಲಿ ಅಷ್ಟೊಂದೇನು ಪಿಂಪಲ್ಸ್ ಆಗಲಿ ಏನೂ ಇರಲಿಲ್ಲ. ಬಟ್ ಪಿಂಪಲ್ ಬಂದಿರೋ ಸ್ಕಾರ್ಸ್ ಇತ್ತು ಆ್ಯಂಡ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದ್ದಿದ್ದಕ್ಕೆ ನಮ್ಮ ಅಕ್ಕ ಏನು ಮಾಡಿದ್ಲು, ಅದನ್ನು ಬುಕ್ ಮಾಡೋಣ ಅಂತ ಹೇಳ್ತಿದ್ಲು. ಅದಕ್ಕೆ ನಾವು ತಗೊಳ್ಳೋಣ ಅಂತಂದು ನಮ್ಮ ಅಕ್ಕಂಗೆ ತರಿಸಿದ್ವಿ, ಎಲ್ಲ ಆರ್ಡ್ರ್ ಮಾಡಿ ಅದು ಬಂತು. ಬಟ್ ಪ್ರೈಸೇ ಹತ್ತತ್ರ ಅವಾಗ 1100 ರೂಪಾಯಿನೋ ಇತ್ತದು, 1000 ಪ್ಲಸ್ ಚಾರ್ಜಸ್ಸು 1100 ರೂಪಾಯಿನೋ ಇತ್ತು. ಒಂದು ಸಣ್ಣ ಬಾಕ್ಸಲ್ಲಿ ಬಂದಿತ್ತು, ಬಾಟಲಲ್ಲಿ. ನಾವು ಅದನ್ನು ಫಸ್ಟ್ ಏನು ಮಾಡಿದ್ವಿ, ನಮ್ಮ ಅಕ್ಕ ಯೂಸ್ ಮಾಡಿದ್ಲು. ಅದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀನು ನೋಡಿದೆಯಲ್ಲ, ಇವ್ರ ಮನೇಲೆ ನಾವು ಬಾಡಿಗೆ ಇದ್ದಿದ್ದವಾಗ. ಇವಳಿಗೂ ಗೊತ್ತು ನಾವು ತರಿಸಿದ್ದು. ನಾನು ಇವಳಿಗೆ ಬೇಕಂದರೆ ತಗೋ ಅಂತ ಹೇಳಿದ್ದೆ, ಯಾಕಂದ್ರೆ ನಾನು ಯೂಸೇ ಮಾಡಿರಲಿಲ್ಲ ಅದನ್ನು. ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ. ಫಸ್ಟ್ ಏನಾಯಿತು, ನಮ್ಮ ಅಕ್ಕ ಅವಳಿಗೆ 2 ದಿನಕ್ಕೇ ಒಂಥರ ಮುಖ ಎಲ್ಲ ಕರ್ರಗಾಗಿ ಸ್ಟಾರ್ಟ್ ಆಯಿತು. ಅಂದರೆ ಬ್ಲ್ಯಾಕ್ ಇನ್ನೂ ಸ್ಕಿನ್ನು ಹಾಳಾಯಿತು ಹೊರತು ಕ್ಲಿಯರ್ ಆಗಲಿಲ್ಲ. ಅಲ್ಲಿಂದ ನಾನೇನು ಮಾಡಿದೆ, ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯೂಸ್ ಮಾಡಿದ ಮೊದಲೇ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇದೆ. ಅದು ಏನಾಗ್ಬಿಡ್ತು ಅಂದರೆ ವಿಪರೀತ ಗುಳ್ಳೆ ಎಲ್ಲ ಫುಲ್ ಇಲ್ಲೆಲ್ಲ ಬಂದುಬಿಡ್ತು. ನಾನಾದ್ರೂ ಮೇ ಬಿ ಇನ್ನೂ ಕ್ಯೂರ್ ಆಗ್ಬೋದು ಅಂದರೆ ಇದನ್ನೇ ಯೂಸ್ ಮಾಡಿದ್ರೆ ಇನ್ನೂ ವಾಸಿ ಆಗ್ಬೋದು ಅಂತ ನಾನು ಇನ್ನು 1 ವಾರ ಯೂಸ್ ಮಾಡಿದೆ. ಅದು 1 ವಾರಕ್ಕೆ ಇನ್ನೂ ಜಾಸ್ತಿ ಆಯಿತು. ಯಾವ ಡಾರ್ಕ್ ಸರ್ಕಲ್ಸು ಹೋಗಲಿಲ್ಲ, ಯಾವ ಇನ್ನೂ ಗುಳ್ಳೆ ಉದ್ಭವ ಆಯ್ದು ಹೊರತು ಕ್ಲಿಯರ್ ಆಗಲಿಲ್ಲ. ಅಲ್ಲಿಗೆ ಏನು ಮಾಡಿದೆ, ಅದರದ್ದು ಬಿಟ್ಟೆ. ಅಂದರೆ ನಾವು ಪ್ರಮೋಷನ್ ವೀಡಿಯೋಸ್ ನೋಡ್ಕೊಂಡು ಕೆಲವೊಬ್ಬರು ಅದರಲ್ಲಿ ಜೆನ್ಯೂನಾಗೂ ಪ್ರಮೋಷನ್ಸ್ ಮಾಡಿರ್ತಾರೆ, ಇನ್ನು ಕೆಲವೊಬ್ಬರು ಜೆನ್ಯೂನ್ ಇಲ್ಲದೇನೂ ಮಾಡಿರ್ತಾರೆ. ಸುಮ್ಮನೆ ಹಂಗೆ ಅವ್ರು ಯೂಸೇ ಮಾಡಿರಲ್ಲ, ಅದನ್ನು ಸುಮ್ಮನೆ ವೀಡಿಯೋಸ್ ಮಾಡಿ ಹಾಕ್ಬಿಡ್ತಾರೆ. ಹಂಗಾಗಿ ಅಂದರೆ ಸ್ಕಿನ್ನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲೇ ನನ್ನ ಹಾನೆಸ್ಟ್ ರಿವ್ಯೂ ಅಷ್ಟೇ. ಇದು ಇವಳಿಗೂ ಅದಾದಮೇಲೆ ನಾನು ಇವಳಿಗೂ ಏನೋ ಪಿಂಪಲ್ಸ್ ಆಗಿ, ಬಟ್ ನಾನು ಅದನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ತುಂಬ ದಿನ ಟ್ರೈ ಮಾಡಿದ್ದೀನಿ. ಅಂದರೆ ಒಂದು ಪರ್ಫೆಕ್ಟ್ ಆದ ಸ್ಕಿನ್ ರೂಟೀನ್ ನೀವು ಫಾಲೋ ಮಾಡಲೇಬೇಕು. ಆ ಥರ ಏನಾದ್ರು ಪಿಂಪಲ್ಸ್ ಆದಾಗ, ಇಲ್ಲಾಂದರೆ ಅದು ಕ್ಯೂರೇ ಆಗೋಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಪಿಂಪಲ್ಸ್ ಹೊಡೆದಂಗೆ ಅದು ಇನ್ನೂ ಜಾಸ್ತಿ ಮುಖ ತುಂಬಾ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಇವಳಿಗೂ ಒಂದು ಸತಿ ಇವಳು ಏನು ಯೂಸ್ ಮಾಡಿದ ಫೇಸ್ಗೆ ನೀನು ಅವಾಗ ನಿನಗೆ ಪಿಂಪಲ್ಸ್ ಆಗಿದ್ವಲ್ಲ, ಅದು ನೀನು ನಾರ್ಮಲ್ ಆಗಿದ್ವಾ, ಹಂಗೆ ಸುಮ್ಮನೆ ಆಗಿದ್ವಾ? ಅದಾದಮೇಲೆ ನಾನು ಫೇಸ್ ವಾಶು ಮತ್ತು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ಮೇಲೆ ಇವಳಿಗೂ ಕ್ಯೂರ್ ಆಯಿತು, ಎಲ್ಲ ಕ್ಲಿಯರ್ ಆಯಿತು. ಬಟ್ ಇವಳಿಗೇನು ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಆಗಿದ್ವು ಆ ಥರ. ಒಟ್ಟು ನನ್ನ ಪ್ರಕಾರ ಏನಾದರೂ ತೊಗೋಬೇಕು ಅನಿಸಿದ್ರೆ, ನಮ್ಗೆ ಇಷ್ಟ ಆದರೆ, ನಮಗೆ ಏನಾದರೂ ಯೂಸ್ ಮಾಡ್ಬೇಕನ್ಸಿದ್ರೆ ಮಾತ್ರ ಯಾವುದಾದ್ರೂ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಬೇರೆ ಯಾರೋ ಪ್ರಮೋಷನ್ ಮಾಡಿದ್ದಾರೆ, ಇವರು ನಮ್ಗೆ ಇಷ್ಟ ಆದವರು ಪ್ರಮೋಷನ್ ಮಾಡಿದರೆ ಹಂಗೆ ಅಂತ ಹೇಳಿ ತೊಗೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇದು ನನ್ನ ಹಾನೆಸ್ಟ್. ನಾನು ಒಂದು ಸ್ಕಿನ್ ಅಂದರೆ ಬೆಳಗ್ಗೆ CTM ಅಂತ ಕ್ಲೆನ್ಸರ್, ಮಾಯ್ಶ್ಚರೈಸರ್, ಟೋನರ್ ಆ ಥರ ಒಂದು 3 ಅದನ್ನು ಮಾಡಿದ್ಮೇಲೆ ಹತ್ತಿರ 2 months 3 months ಆದಮೇಲೆ ಸ್ಕಿನ್ನು ಕ್ಲಿಯರಾಗಿ ಸ್ಟಾರ್ಟ್ ಆಯಿತು. ಹಂಗೆ ಏನು ಸಡನ್ನಾಗಿ ನಿಮ್ಮ ಫೇಸ್ಗೆ ಯಾವುದೇ ಏನೇ ಆಗಿರಲಿ, ಅದು ಎಷ್ಟೇ ಸಾವಿರದ್ದಾಗಿರಲಿ, ಫಸ್ಟು ನಿಮ್ಮ ಸ್ಕಿನ್ನಿಗೆ ಹಿಡಿಸುತ್ತಾ ಇಲ್ವಾ ಅಂತ ನೋಡಿನೇ ನೀವು ಟ್ರಯಲ್ ಮಾಡಬೇಕು. ಒಂದು ಸತಿ ಎಷ್ಟೇ ಯೂಸ್ ಮಾಡಬೇಕು, ಹಂಗೇನಾದ್ರು ತರಿಸ್ಕೊಂಡ್ರು ಒಂದು ಸತಿ ಯೂಸ್ ಮಾಡಿ ಆಮೇಲೆ ಇದು ಒಂದು ವೇಳೆ ಏನೋ ಸ್ವಲ್ಪ ಸ್ಕಿನ್ನಲ್ಲಿ ಒಂದು ಚೂರಿ ಹೆಚ್ಚು ಕಮ್ಮಿ ಆದ್ರೂ ಅದನ್ನು ಯೂಸೇ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ದೊಡ್ಡ ಕತೆ. ಯಾಕಂದರೆ ಅದು 2 ತಿಂಗಳು ನಾನು ಕಂಟಿನ್ಯೂಸಾಗಿ ಮಾಯ್ಶ್ಚರೈಸರ್ ಆಗಲಿ, ಫೇಸ್ ವಾಶು ಮತ್ತು ಟೋನರ್ ಎಲ್ಲ ಯೂಸ್ ಮಾಡಿದ್ದೀನಿ, ಹಾಗಾಗಿ ಕಡಿಮೆ ಆಯಿತು. ಆ್ಯಂಡ್ ಇವಳಿಗೂ ಸುಮ್ಮನೆ ಹಂಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿತ್ತು. ಬಟ್ ನಾನು ಇವಳಿಗೆ ಅದನ್ನೇ ಹೇಳಿದೆ, ಇವಳಿಗೂ ಅದು ವರ್ಕೌಟ್ ಆಯಿತು. ಹಾಗಾಗಿ ಎಲ್ಲರೂ ಹೇಳೋದೇನಪ್ಪ ಅಂದರೆ, ಒಂದು ಕರೆಕ್ಟಾಗಿರೋ ಒಂದು ಇವು ಕರ್ಕೊಂಡೆಲ್ಲ ಹೊಂಟವು. ಹಾಯ್ ಫ್ರೆಂಡ್ಸ್, ನಾವು ಅಂಗಡಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಂಗಡಿಗೆ ಹೋಗ್ತಿದ್ವಿ. ಪಾಪ ಅದು ಹಾಯ್ ಫ್ರೆಂಡ್ಸ್ ಅನ್ನಮ್ಮ. ಹಾಯ್ ಫ್ರೆಂಡ್ಸ್, ಇವಳು ನಮ್ಮ ತಂಗಿ. ಏನಮ್ಮ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಟು ಚಾನಲ್
ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಹೇಳಮ್ಮ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಲ್ಲಿ ಕರ್ಕೊಂಡು ಹೊಂಟಿ ನೀನು? ಸಿಂಪಲಾಗಿ ಹಿಂಗೆ ಚೆನ್ನಾಗಿ ಅನಿಸುತ್ತೆ, ಬಟ್ ತರಕಾರಿ ಜಾಸ್ತಿ ಇರಬೇಕಿತ್ತು, ಇನ್ನೂ ಸಖತ್ತಾಗೋದು. ಸೊ ತರಕಾರಿ ಜಾಸ್ತಿ ಇಲ್ಲದೆ ಇರೋದಕ್ಕೆ ಸಿಂಪಲಾಗಿ ಟೇಸ್ಟಿಯಾಗಿರುತ್ತೆ. ನೋಡೋಣ ಹೇಗಿದೆ ಟೇಸ್ಟ್. ಚೆನ್ನಾಗಿದೆ. ಫಸ್ಟು ತಿನ್ರಿ, ಆಮೇಲೆ ಕಮೆಂಟ್ ಮಾಡ್ಬೇಕು. ನಿಮಗೆ ಹಾನೆಸ್ಟಾಗಿ ಹೇಳ್ಬೇಕು, ನೀವು ಸುಳ್ಳೆ ಪಳ್ಳೆ ಬೇಡ. ನಿಜವಾಗ್ಲೂ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಸ್ವಲ್ಪ ತಿಳಿಸಿ ನೀವು ಯಾವ ಥರ ವೀಡಿಯೋಸ್ ಮಾಡಬಹುದು. ಯಾಕಂದರೆ ನಾನಿವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಸ್ವಲ್ಪ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ನೀವು ಸ್ವಲ್ಪ ಹೇಳಿದಾಗ ಅಥವಾ ನಮ್ಮ ವಿಡಿಯೋ ನೋಡಿ ನಿಮಗೆ ಯಾವುದು ತಪ್ಪು ಸರಿ ಅಥವಾ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ನನಗೆ ಹೇಳಿದರೆ ತುಂಬ ಒಳ್ಳೆಯದು. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಶೇರ್ ಕಮೆಂಟನ್ನು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.